ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ಬೆಳಿಗ್ಗಿನ ಬ್ಲಾಗ್. ಇವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ ಬ್ಲಾಸ್ಟರಿಗೆ ಬೆಳಿಗ್ಗೆ 5 ಗಂಟೆಗೆ ಕ್ಲಾಸ್ ಇರೋದಿಲ್ಲ. ಅವರು ಹೋಗೋದು ಅರೌಂಡ್ 7 o'clock. ಸೊ ಈಗ ಅವರು ಅವರ ಕ್ಲಾಸಿಗೆ ಹೊರಟರು. ಸೊ ಅವ್ರಿಗೊಂದು ಟಾಟ ಮಾಡುವ ಹೇಳಿ ನಾನಿಲ್ಲಿ ನಿಂತದ್ದು. ನೀವು ನೋಡ್ಬೋದು ಈಗ ಪಾಸ್ ಆಗ್ತಾರೆ ಇಲ್ಲಿಂದ. ಕೈ ಒಂದು ಎತ್ಕೊಂಡು ಹೋದ್ರು. ಚಿಕನ್ ಗ್ರೇವಿ ಇತ್ತು, ಅಂದರೆ ಚಿಕನ್ ಮಾಡಿದ್ದೀವಿ. ಅದು ಅದಕ್ಕೆ ಒಂದು ಏನಾದರೂ ಸ್ಪೆಷಲ್ ಮಾಡುವ ಅಂತ ಮುಂಚಿನ ದಿನ ಮತ್ತೆ ನೆನೆಸಿಟ್ಟು ಎಲ್ಲ ಇಟ್ಟಿದ್ರು. ಅದರಲ್ಲಿ ಆಪ ಮಾಡ್ಕೊಂಡ್ವಿ. ಆಪ ಆದಮೇಲೆ ಸ್ವಲ್ಪ ದೋಸೆ ಸಹ ಮಾಡ್ಕೊಂಡ್ವಿ ಅದೇ ಹಿಟ್ಟಲ್ಲಿ. ಹಾಗೆಯೇ ಚಿಕನ್ ಇದೊಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿ. ಒಂದು ಗ್ರೇವಿ ಮಾಡಿಕೊಂಡೆ ಕೊಡಕ್ಕೇನೆ ಆಗಿ ಭಾರಿ ಒಳ್ಳೆಯದಾಗಿತ್ತು. ಅದರ ಒಟ್ಟಿಗೆ ಒಂದು ಸ್ವಲ್ಪ ಪಾಯಸ ನೋಡ್ಬೋದು. ಇದಿಷ್ಟು ಮಧ್ಯಾಹ್ನದ ಫುಡ್ಡಿಗೆ ನಾವು ರೆಡಿ ಮಾಡಿ ಇಟ್ಕೊಂಡದ್ದು. ಹಾಗೆ ಸ್ವಲ್ಪ ಪಲ್ಯ ಇತ್ತು, ಹೀರೆಕಾಯಿದು, ಅದನ್ನು ಸಹ ಮಾಡಿದ್ದೆ. ಸೊ ಇದಿಷ್ಟು ಮಧ್ಯಾಹ್ನದ ಊಟ. ಗಿಡಗಳೆಲ್ಲ ಆಗ್ತಿರೋದು ನೋಡಿ. ಒಪ್ಪೋ ದೇವರು, ಎಂಥ ಗಾಳಿ ಮುಂಚಿದ್ರೆ ನನಗೆ ನಿಲ್ಲಕ್ಕೆ ಬಿಡ್ತಿದ್ದೆ. ಇದ್ರದ್ದು ಫ್ಲಾಟಿಗೆ ಬಟ್ಟೆ ನೋಡಿದ್ರೆ ಅಂದಾಜು ವಿಪರೀತ ಹಿಡಿದ್ರೆ ವಿಪರೀತ ಗಾಳಿ. ಗಿಡ ನೋಡಿ, ಜೋರು ಮಳೆ ಉಂಟು, ಮೋಡಾಗಿದೆ ನೋಡಿ. ಸಮುದ್ರದಲ್ಲಿ ಮೋಡಾಗಿದೆ. ಮೋಡ ಬಿಟ್ಕೊಳ್ಳಿಕ್ಕೆ ಅಂತ ಜೋರು ಹಾಕುವ ಹರಳು ಬಿಚ್ಚಲಿಕ್ಕೆ. ಲಾಸ್ಟಲ್ಲಿ ಫಿಶ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ಸ್ವಲ್ಪ ಶೋಲ್ಡರಿಗೆ ಐಸ್ ಇಟ್ಟು ನನಗೆ ಅದೆಲ್ಲ ಅಭ್ಯಾಸ ಒಳ್ಳೇದು. ಎಂತ ಒಂದು ಸ್ವಲ್ಪ ನೋವೆಲ್ಲ ಇದ್ರೆ ಐಸಲ್ಲಿ ಇಟ್ಟರೆ ಒಳ್ಳೆ ಸ್ವಲ್ಪ ರಿಕವರ್ ಆಗ್ತದೆ. ಎಂತ ಕುಡಿ ಚಿಪ್ಪಡಿದ ಜ್ಯೂಸಾ? ಚಿಪ್ಪಡಿ ಜ್ಯೂಸ್ ವಿತ್ ಪ್ರೋಟೀನ್. ಅದೆಲ್ಲ ಉಂಟು. ನನ್ನದೊಂದು ಹೆಲ್ದಿ ಟೀ ಕುಡಿಯುವ ಅಂತ ಬಿಸಿ ಬಿಸಿ. ನನಗೆ ಒಂದು ಸ್ವಲ್ಪ ಗಂಟಲು ಒಳ್ಳೆದಾಗ್ತದೆ. ಸ್ಟಾರ್ಟ್ ಆಯಿತು ಮಳೆ. ಮೀನು ಕ್ಲೀನ್ ಮಾಡ್ತಿದ್ರು, ಹಾಗೆ ಒಂದು ಸ್ವಲ್ಪ ಇಲ್ಲೇ ಕುತ್ಕೊಂಡು ನೋಡ್ತಿದ್ದೆ. ಈ ಮಳೆಯಲ್ಲಿ ನೆಟಲ್ ಒಂದು ಸ್ವಲ್ಪ ಲೈಮ್ ಹಾಕಿ ಗ್ರೀನ್ ಟೀ ಕುಡಿದ್ರೆ ಖುಷಿಯೋ ಖುಷಿ. ತುಂಬ ಮಳೆ ಜೋರು ಬರ್ತಾ ಉಂಟು. ಬನ್ನಿ ಟೀ ಕುಡಿಯೋ. ಬ್ರೌನ್ ಕಲರ್ದು ಬ್ಲಾಸ್ಟರ್, ವೈಟ್ ಕಲರ್ದು ನಾನು ಬೂಬುದ್ದು ನನ್ನ ಫೇವ್ರೇಟ್ ಕಾರ್ಟೂನ್. ಇದು ನನಗೆ ಇಷ್ಟ ಇದ್ದು ಕಾನ್ಸೆಪ್ಟ್. ಯಾವಾಗಲೂ ಬರ್ತಿರ್ತದೆ, ನೋಡ್ತಿರ್ತೇನೆ. ಗಿಡ ಎಲ್ಲ ಅದಕ್ಕೆ ಸೆಟ್ ಮಾಡ್ತಾ ಇದ್ದೀನಿ. ತುಂಬ ಸಮಯ ಆಯಿತು, 3 ತಿಂಗಳು ಆಯ್ತಲ್ಲ ಮಾಡಿ. ಸಂಜೆದು ರೆಗ್ಯುಲರ್ ರೊಟೀನ್ ನಮ್ಮದು ಪೀಕನ್ ನಟ್ ಮತ್ತು ಪೀನಟನ್ನು ರೋಸ್ಟ್ ಮಾಡಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಇಟ್ಟಿದ್ದೆ. ನಾನು ಯಾವಾಗಲೂ ತೋರಿಸೋದಿಲ್ಲ, ಒಂದೊಂದು ಸತಿ ತೋರಿಸ್ತೇನೆ. ಮತ್ತು ಡೈಲಿ ನಮಗೆ ಬಾದಾಮ್ ಬೇಕೆ. ಒಬ್ಬೊಬ್ಬರು 6, 7 ಹೀಗೆ ಬಾದಾಮನ್ನು ಬೆಳಿಗ್ಗೆ ನೆನೆಸಿಟ್ಟು ಸಂಜೆಗೆ ಸಿಪ್ಪೆ ತೆಗೆದು ತಿನ್ನೋದು. ನಾಳೆ ಇದು ಸಹ ಫುಲ್ ಕ್ಲೀನ್ ಆಗ್ತದೆ. ಅದು ಎಷ್ಟು 15 ದಿನಕ್ಕೆ ಒಂದ್ಸತಿ ಮಾಡಿದ್ರೆ ಸ್ವಲ್ಪ ಆಗ್ತದೆ ಮೀನಿದಲ್ಲ. ಮೆಲ್ಲ ಬಿಡುದ ಸ್ವಲ್ಪ ಕೆಲವೊಮ್ಮೆ ಲಾಸ್ಟ್ ಮಂತ್ ಎಲ್ಲ ಮೇಂಟೈನ್ ಮಾಡಲಿಲ್ಲ ನಾನು. ಹೌದು, ಮೇಂಟೆನೆನ್ಸ್ ಅಷ್ಟು ಇರಲಿಲ್ಲ. ಮೆಲ್ಲ ಬಿಡ್ಬೇಕಲ್ಲ. ಹಾಗೆ ಕಲಂಕಾರ ಇನ್ನೂ ಸಹ ಉಂಟು ಒಳಗೆ, ಇದ್ರೊಳಗೆ ಸಹ ಅದೆಲ್ಲ ತೆಗೆದು ಎಲ್ಲ ಇದಕ್ಕೇನೆ ಮಾಡ್ತೀನಿ. ಅದಕ್ಕೆ ಮತ್ತೆ ಏನು ಹಾಗೆ ಚಂದ ಕಾಣ್ತದೆ. ನನ್ನಲ್ಲಿ 2 ಉಂಟು, ಇನ್ನೊಂದು 2 ಪಾಟ್ ಹಾಕಿದ್ರೆ ಗಿಡ ಒಳ್ಳೆ ಕಾಣ್ತದೆ. ಈಗ ಸದ್ಯಕ್ಕೆ ಇದನ್ನು ಇಲ್ಲಿಡು, ನಾಳೆಗೆ ಅದು ಅಲ್ತಂದ ಗಿಡ ಏನೋ ಒಟ್ಟ ನೀರಲ್ಲಿ ಮೀನು ಹಾಕಿದ್ರೆ ಆಯ್ತಾ. ಇದು ದೊಡ್ಡದಾಗು ಭಾರಿ ಕಲರ್ ಚಂದ ಕಾಣ್ತದೆ. ಇದ್ರಲ್ಲಿ ಉಂಟದೆ ಕಲರ್. ಯಾವ ಫಿಶ್ ಇದು ಬೆಟರ್ ಫಿಶ್, ಅದ ಫೈಟರ್ ಫಿಶ್ ಅಂತ ಹೇಳ್ತಾರೆ. ಸರಿ, ಅದಕ್ಕೆ ನಾನು ಮರಿಗಳನ್ನ ಹಾಕೋದು. ನಾನು ಈಗ 10 ಹಾಕಿದ್ದೀನಿ. ಅದು ದೊಡ್ಡ ಫುಲ್ ಟ್ಯಾಂಕಿ ಇಡೀ ಕಾಣ್ತದೆ. ಈಗ ಇದೆಲ್ಲ ಹೇಗೆ ಉಂಟು, ಅದು 2, 3 ದೊಡ್ಡ ನಾಳೆ ನೋಡುವ ಕಾಣ್ತದೆ ಚಂದ. ಅದು ಸಹ ಚಂದ ಕಾಣ್ತದೆ. ಇದನ್ನ ನಾನೆಲ್ಲ ನೀರಿಗೆ ಬಿಡ್ತೀನಿ. ಈಗ ನಾ ಹೊಸ ಇಲ್ಲ. ಸೊ ನಿಖಿಲೇಂಚರ್ ಗಲೀಜು ಜಾಸ್ತಿ ಮಂಕುಜರು ಬಾಕಿದೆ ಫಿಶ್ ಲಕ ಹೋಗುದು ನೋಡಿ ಮೆಲ್ಲ. ಎಲ್ಲ ಮರಿಗಳು
ಒಂದು 3 ತಿಂಗಳಲ್ಲಿ ದೊಡ್ಡದಾಗ್ತದೆ. ಈಗ ಸಣ್ಣದು ಕಾಣ್ಬೋದು, ದೊಡ್ಡದಾಗುವಾಗ ಫುಲ್ ಚಂದ ಓಡಾಡ್ತದೆ. ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಮಧ್ಯಾಹ್ನದ ದೋಸೆ ಖಾಲಿಯಾಗಿತ್ತು. ಚಿಕನ್ಸು ಸ್ವಲ್ಪ ಇತ್ತು, ಸೊ ನನಗೆ ಫಿಶ್ ತೆಗೆದಿಟ್ಕೊಂಡೆ. ನನಗೆ ಫಿಶ್ ಅಂದರೆ ತುಂಬ ಇಷ್ಟ. ಪಲ್ಯ ಸ್ವಲ್ಪ ಇತ್ತು, ಚಿಕನ್ ಗ್ರೇವಿ ಸಹ ಇತ್ತು, ಲಾಸ್ಟ್ರಿಗೆ ಆಗುವಷ್ಟು ಇತ್ತು. ಸೊ ಗೆಣಸನ್ನು ಫ್ರೈ ಮಾಡಿಕೊಂಡು ವೈಟ್ ರೈಸ್ ಒಟ್ಟಿಗೆ ಚಿಕನ್ ಗ್ರೇವಿ ವಿತ್ ಇದೆಲ್ಲವನ್ನು ಸಹಿತ ನೈಟ್ ಸಹ ಫುಡ್ಡನ್ನು ಎಂಡ್ ಮಾಡಿ ಈ ವಿಡಿಯೋವನ್ನು ಸಹ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕಡೆಯವರೆಗೆ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.